ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತು ನಾನು ಮಾತನಾಡುತ್ತಿರುವ ವಿಚಾರ ಬಹಳ ಪ್ರಾಮುಖ್ಯ. ಕರ್ನಾಟಕದ ಎಲ್ಲ ಮನೆಗೂ ಈ ವಿಡಿಯೋ ತಲುಪಬೇಕು. ಏನು ವಿಚಾರ ಅಂತಂದರೆ, ನಮ್ಮ ಹಾರ್ಟಿಗೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. 8 early signs indicating that you are having cardiac problem that may require checkup. ಈ 8 ಸೈನ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದೇನಾದರೂ ಇದ್ದರೆ, 1 ಅಥವಾ 2 ಸಿಂಪ್ಟಮ್ಗಳಿದ್ದರೆ ನೀವು ಅರ್ಜೆಂಟಾಗಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇದು 50 ವರ್ಷಗಳ ಕೆಳಗಿನವ್ರಿಗೂ ಬರ್ಬೋದು, ಮೇಲಿನವ್ರಿಗೂ ಬರ್ಬೋದು. ಬಹಳ ಹಿಂದಿನ ದಿನಗಳಲ್ಲಿ ಏನು ಹೇಳ್ತಿದ್ರು ಅಂತಂದರೆ, 50 ವರ್ಷದ ಮೇಲೇ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಈಗೇನಾಗಿದೆ, ಸಿಕ್ಕಾಪಟ್ಟೆ ಮಾನಸಿಕ ಒತ್ತಡ, ಕೆಲಸ ಮಾಡುವಾಗ ಇರುವಂಥ ವಿಚಿತ್ರವಾದಂಥ ಸನ್ನಿವೇಶಗಳಿಂದಾಗಿ ಹಾರ್ಟ್ ಪ್ರಾಬ್ಲಮ್ಮು ಯಾರಿಗೆ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಈಗ ನಾನು 8 ಸಿಂಪ್ಟಮ್ಗಳನ್ನು ಹೇಳ್ತಿದ್ದೇನೆ. ನೀವು ಪೇಪರ್ನಲ್ಲಿ ನೋಟ್ ಮಾಡ್ಕೊಳ್ತೀರಿ ಅಂತ ನಾನು ಊಹೆ ಮಾಡ್ಕೊಳ್ತಾ ಇದ್ದೇನೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸೋದು ನಿಮ್ಮ ಆದ್ಯ ಕರ್ತವ್ಯ. ನಮ್ಮ ದೇಶದಲ್ಲಿ ಹಾರ್ಟ್ ಡಿಸೀಸ್ ಇದೆಯಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಇದು ಲೀಡಿಂಗ್ ಕಾಸ್ ಆಫ್ ಡೆತ್. ನಮ್ಮ ದೇಶ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಕೂಡ ಇದು ಹೌದು. ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ಮುಂದೊಂದು ದಿನ ತುಂಬ ಸೀರಿಯಸ್ ಆಗುತ್ತೆ. ಒಮ್ಮೆ ಹಾರ್ಟು ಡ್ಯಾಮೇಜ್ ಆದರೆ ಯಾವತ್ತೂ ಒಂಥರ ಅಟಮ್ ಬಾಂಬ್ ಇದ್ದಾಗೆ ಯಾವಾಗ ಬೇಕಾದರೂ ಹಾರ್ಟ್ ಎಕ್ಸ್ಪ್ಲೋಡ್ ಆಗ್ಬೋದು. ಮೊದಲನೆಯ ಸಿಂಪ್ಟಮು ಹೈ ಬ್ಲಡ್ ಪ್ರೆಷರ್ ಅಥವಾ ಜಾಸ್ತಿ ರಕ್ತದ ಒತ್ತಡ. ಪ್ರತಿಯೊಬ್ಬರೂ ಕೂಡ ಅವರ ಬ್ಲಡ್ ಪ್ರೆಷರನ್ನು ಆಗಾಗ ಚೆಕ್ ಮಾಡಿಸ್ತಾ ಇರಬೇಕು. 50 ವರ್ಷದ ಕೆಳಗಿದ್ದರೆ ಬಹುಶಃ ತಿಂಗಳಿಗೊಂದು ಸಾರಿ, 50 ವರ್ಷದ ಮೇಲಿದ್ದರೆ ತಿಂಗಳಿಗೆ 2 ಸತಿ ಚೆಕ್ ಮಾಡಿಸ್ಬೇಕಾಗ್ತದೆ. ಅನ್ಕಂಟ್ರೋಲ್ ಆಗಿದ್ದರೆ, ಬ್ಲಡ್ ಪ್ರೆಷರು ಕಂಟ್ರೋಲಿಗೆ ಬರದೇ ಇದ್ದರೆ, ಇದು ಮುಂದಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕಿಗೆ ಒಂದು ಕಾರಣ ಆಗುತ್ತೆ. ಎರಡನೆಯದ್ದು ಹೈ ಬ್ಲಡ್ ಶುಗರ್ ಲೆವೆಲ್, ಡಯಾಬಿಟಿಸ್. ಹೈ ಬ್ಲಡ್ ಶುಗರ್ ಲೆವೆಲ್ ಇದ್ದರೆ ಒನ್ ಆಫ್ ದಿ ಮೇಜರ್ ರೀಸನ್ ಫಾರ್ ಹಾರ್ಟ್ ಪ್ರಾಬ್ಲಮ್. 25 ವರ್ಷ ಮೇಲಿನವರು ರೆಗ್ಯುಲರ್ ಆಗಿ ಯೂರಿನ್ನು ಮತ್ತು ಬ್ಲಡ್ಡನ್ನು ಆಗಾಗ ಚೆಕ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದರಿಂದ ಮುಂದೆ ನಿಮಗೆ ಈ ಪ್ರಾಬ್ಲಮ್ ಬರೋದು ಕಮ್ಮಿ ಆಗುತ್ತೆ. ಅದು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತಾದರೆ ಇನ್ನಷ್ಟು ಕೇರ್ಫುಲ್ ಆಗಿ ನಮ್ಮ ರಕ್ತ ಮತ್ತು ಮೂತ್ರವನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ. ಮೂರನೇದು ಬ್ರೀದಿಂಗ್ ಡಿಫಿಕಲ್ಟೀಸ್, ಅದರ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು. ನಿಮಗೇನಾದರೂ ಉಸಿರಾಡಲಿಕ್ಕೆ ತೊಂದರೆ ಆಯಿತು ಅಂತಂದರೆ ತಕ್ಷಣವೇ ನೀವು ನಾಳೆ ಬೆಳಿಗ್ಗೆನೇ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು